ಎಸ್ ಮೇಡಮ್, ಈಗ ಎಲ್ಲ ಹೀರೋಗಳು ಸಿನಿಮಾಗಳು ಬಂದಾಗೂ ಕೂಡ ಹೀರೋಗಳು ಇರ್ತಾರೆ. ಅದಾದ ನಂತರ ಅವರ ಫ್ಯಾನ್ಸ್ ಕೂಡ ಪ್ರಮೋಷನ್ ಮಾಡ್ತಾರೆ, ಹೀರೋಗಳು ಕೂಡ ಬಂದು ಪ್ರಮೋಷನ್ ಮಾಡ್ತಾರೆ. ಬಟ್ ಡೆವಿಲ್ ಸಿನಿಮಾ ಅಂತ ಬಂದಾಗ ಬರೀ ಫ್ಯಾನ್ಸ್ ಪ್ರಮೋಷನ್ ಮಾಡಿದ್ದಾರೆ, ಡಿ ಬಾಸ್ ಒಳಗಡೆ ಇದ್ದಾರೆ. ಏನು ಹೇಳ್ತೀರಿ ಸರ್? ಅದು ಹೆಮ್ಮೆ ಅನಿಸುತ್ತೆ ಸರ್. ಇಡೀ ಈ ಒಂದು ಇಂಡಿಯಾದಲ್ಲೇ ಇದು ಫಸ್ಟ್, ಈ ಹೀರೋಗೆ ಈ ಥರ ಆಗ್ತಿರೋದು ಇದು ಫಸ್ಟು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರಿಗೂ ಆರಾಧ್ಯ ದೈವ. ಇಲ್ಲಿ ಒಳ್ಳೆತನ ಅಷ್ಟೇ ಕನೆಕ್ಟ್ ಆಗೋದು. ಇಲ್ಲಿ ಅನ್ಎಜುಕೇಟೆಡ್ ಎಜುಕೇಟೆಡ್ ಅದು ಬರೋದಿಲ್ಲ, ಮನುಷ್ಯತ್ವ ಅನ್ನೋದು ಕನೆಕ್ಟ್ ಆಗುತ್ತೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಯಾರು ಕೆಟ್ಟ ಕಮೆಂಟ್ ಅಂತೂ ಹಾಕ್ಬೇಡಿ. ಯಾಕೆಂದ್ರೆ ಅವು ಸೆಲೆಬ್ರಿಟೀಸ್ಗಳಿಗೆ ಗೊತ್ತು ಅವ್ರೇನು ಅಂತ, ನಮ್ಗಳಿಗೆ ಗೊತ್ತು ಅವ್ರೇನಂತ. ನಾವು ಒಳ್ಳೆತನನ ಅಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಷ್ಟು ಸುಲಭವಾಗಿ. ಸರ್, ಈಗ ನಾನು ಟೀಚರು, ನಾನು ಟೀಚಿಂಗ್ ಮಾಡಿದ್ದೀನಿ. ನಾನು ಟೀಚಿಂಗ್ ಮಾಡಿದ್ದೀನಿ. ಸೊ ಈಗ ನನಗೆ ಗೊತ್ತು, ಈಗ ಇಲ್ಲಿ ವರ್ಕ್ ಅನ್ನೋದು ಬರೋದಿಲ್ಲ, ಆಮೇಲೆ ಮನುಷ್ಯ ಮೇಲು ಕೀಳು ಅನ್ನೋದು ಬರಲ್ಲ, ಜಾತಿ ಅನ್ನೋದು ಬರೋದಿಲ್ಲ. ಏನಂದ್ರೆ ಇಲ್ಲಿ ಬರೋದು ಅದೇ ಒಳ್ಳೆತನ ಅನ್ನೋದು ಕನೆಕ್ಟ್ ಆಗುತ್ತೆ. ಎಲ್ಲ ದೇವರು ಕಣ್ಣು ಕಾಣಲ್ಲ, ಮೂರ್ತಿಲ್ ಕಾಣ್ತಾರ ಅಷ್ಟೇ. ಇವ್ರು ಜೀವ ತುಂಬಿದ ದೇಹ ಅಂದ್ರೆ ನೀವು ದರ್ಶನ್ ಅವ್ರಿಗೆ ದೇವರು ಅಂತ ನಾವು ಯಾಕೆ ಅಷ್ಟೊಂದು ನಿಮಗೆ ಅಭಿಮಾನ? ಸರ್ ಅಂದ್ರೆ ಅದು ಫೀಲ್ ಬಂದ್ಬಿಡುತ್ತೆ ಸರ್ ನಮ್ಗೆ. ಅದು ಫೀಲ್ ಬಂದ್ಬಿಡುತ್ತೆ ನಮ್ಗೆ. ನೀವು ನಂಬಲ್ಲ, ನಾನು ಎದ್ದ ತಕ್ಷಣ ಅವ್ರ ಫೋಟೋನೇ ನೋಡೋದು ನನ್ನ ರೂಮಲ್ಲಿ. ದೇವರನ್ನೇ ಸರ್. ಗಾಡಿ ಮೇಲೂ ಕೂಡ ಇದೆ ಸರ್, ಫ್ರಂಟ್ ಟು ಬ್ಯಾಕ್ ಸಮೇತ ಅವ್ರ ಅಚ್ಚನೆ ಇರೋದು. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಒಬ್ಬ ಸಿನಿಮಾ ಕಲಾವಿದ ಆಗಿ ನಾನು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೂ ಸಮೇತ ಅವ್ರ ಫ್ಯಾನ್ ಏನೇ ಸರ್. ಇವಾಗ ನೆಗೆಟಿವಿಟಿ ಅನ್ನೋದಕ್ಕೆ ಮೇಡಮ್ ಹೇಳಿದ್ರು, ನೆಗೆಟಿವ್ ಸೌಂಡ್ ಮಾಡೋರು ಗಲ್ಲಿಲ್ ಮಾತ್ರ ಇದ್ದಾರೆ, ಪಾಸಿಟಿವ್ ಸೌಂಡ್ ಮಾಡೋರು ಗಲ್ಲಿಲಿ ಇದೀವಿ ಅಲ್ವಾ ಸರ್? ಎಲ್ಲೋ ಒಂದ್ ಕಡೆ ಗಲ್ಲಿ ನಿಂತ್ಕೊಂಡು ಪೋಸ್ಟ್ ಹಾಕ್ಬಿಟ್ಟು ನೆಗೆಟಿವ್ ಮಾಡ್ತೀವಿ ಅಂದ್ರೆ ಬಿಟ್ಬಿಡ್ತೀವ ಸರ್? ನಾವು ಸ್ಟೇಟ್ನೇ ಅಲ್ಲಾಡ್ಸಕ್ ರೆಡಿ ಇರೋ, ಸ್ಟೇಟಸ್ ಎಲ್ಲ ನಮ್ಮನ್ನ ಅಲ್ಲಾಡ್ಸಕ್ ಆಗಲ್ಲ. ಏನು ಒಳ್ಳೆತನದಲ್ಲಿ ದಾನ ಧರ್ಮ ಒಂದು ಮಾಡಿ, ಕೆಟ್ಟದಂತೂ ಕಮೆಂಟ್ಗಳು ಮಾಡಬೇಡಿ ಸರ್. ನಮಗೆ ನಾವು ಆರಾಧಿಸ್ತೀವಿ ಅಂದಾಗ, ನಾವು ನೋಡಿದಾಗ ತುಂಬಾ ಹರ್ಟ್ ಆಗುತ್ತೆ ನಮಗೆ. ಮನೇಲೂ ನಾವು ಅಷ್ಟು ಫೀಲ್ ಮಾಡಲ್ವೇನೋ, ನಮ್ಮ ಸದಸ್ಯರು ಇರ್ತಾರಲ್ಲ ಅವ್ರಿಗೂ ನಾವು ಅಷ್ಟು ಫೀಲ್ ಮಾಡಲ್ವೇನೋ, ಅಷ್ಟು ನಾವು ಹರ್ಟ್ ಆಗ್ತೀವಿ. ಬಾಸ್ ಇದ್ದಿದ್ರೆ ಒಂಥರ ಈಗ ಒಳಗಡೆ ಇದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಇರ್ಬೇಕಾಗಿತ್ತು? ಸರ್ ಹೇಳಿದ್ನಲ್ಲ ಸರ್, ಟೈಮ್ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅವರೆಲ್ಲ ಒದ್ರಕೊಂಡು ಬಂದೇ ಬರ್ತಾರೆ ಅವ್ರಿಗೆ. ಅದು ಆ ಕ್ಷಣ ನೋಡಕ್ಕೆ ಜನ ನಾವುಗಳು ಕಾಯ್ತಾ ಇದೀವಿ. ಅದಾಗುತ್ತೆ ಸರ್. ಸೂರ್ಯ ಗ್ರಹಣ. ಹೌದು ಸರ್. ಸರ್ ಒಂದ್ ಮಾತು ಹೇಳ್ತೀನಿ, ದಾನ ಧರ್ಮ ಮಾಡಿರೋ ಕೈನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಸರ್. ಸರ್ ಇಲ್ಲಿ ಇವ್ರು ಹೇಳಿದ್ರು, ನಾನು ಅವ್ರನ್ನ ಸಿನಿಮಾ ನೋಡ್ಕೊಂಡು ಬೆಳೆದೆ, ಅಭಿಮಾನಿ ಅದೇ ಅಂತ. ಬಟ್ ನಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅವ್ರನ್ನ ಒಬ್ಬ ನಟನಾಗಿ ನೋಡ್ತಾ ಇದ್ದೆ ಅಷ್ಟೇ. ಮುಂಚೆ ಇಷ್ಟು ಇಷ್ಟಪಟ್ಟು ಫ್ಯಾನ್ ಅಂತ ಏನು ಹೇಳ್ಕೊತಾ ಇರಲಿಲ್ಲ, ಎಲ್ಲೂ ನಟನಾಗಿ ನೋಡ್ತಾ ಇದ್ದೆ. ಸುದೀಪ್ ಅವ್ರನ್ನಾಗ್ಲಿ ಎಲ್ಲರೂ ನಟನಾಗಿ ನೋಡ್ತಾ ಇದ್ದೆ. ಯಾವಾಗ ಈ ತರ ಒಂದು ಕೇಸ್ ಆಯ್ತು, ಮತ್ತೆ ಅಭಿಮಾನಿ ಬಳಗ ನೋಡಿದೆ, ಅವ್ರ ಬಗ್ಗೆ ವಿಚಾರಿಸ್ದೆ, ಅವ್ರು ಮಾಡ್ತಿರ್ತಕ್ಕಂಥ ಕೆಲಸಗಳು ನೋಡಿದೆ. ಬಟ್ ಒಬ್ಬ ವ್ಯಕ್ತಿ ಈ ರೀತಿ ಆರಾಧಿಸ್ತಾರ ಒಬ್ಬ ವ್ಯಕ್ತಿನ? ನನ್ನ ನಟನಾಗಿ ಅಷ್ಟೇ ನೋಡ್ತಿದ್ದು ಡಿ ಬಾಸ್ನ. ಒಬ್ಬ ವ್ಯಕ್ತಿನ ಈ ಲೆವೆಲ್ಗೆ ಆರಾಧಿಸ್ತಾರ, ಇಂಥ ಭಕ್ತರಿರ್ತಾರ. ಆಮೇಲೆ ಒಬ್ಬ ಮನುಷ್ಯ ಅಷ್ಟೇ, ಅವರು ವ್ಯಕ್ತಿ ನಟ, ಯಾಕೆ ಇಷ್ಟೊಂದು ಪ್ರೀತಿ ಮಾಡಬೇಕು? ಅಷ್ಟು ಯಾಕೆ ಹುಚ್ಚರ ಥರ ಯಾಕೆ ಪ್ರೀತಿ ಮಾಡಬೇಕು? ಸೊ ಅದು ನೋಡ್ತಾ ಹೋದೆ, ಕೆಲವೊಂದು ಹತ್ತಿರದಿಂದ ಕೆಲವೊಂದು ವಿಷಯಗಳು ತಿಳ್ಕೊಂಡೆ. ಆ ವ್ಯಕ್ತಿಯ ಸಹಾಯ ಮಾಡಿದ್ದು. ನಿನ್ನೆ ಯಾರನ್ನೊಬ್ರು ಭೇಟಿ ಮಾಡಿದೆ, ಆತನಿಗೆ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿ ಕಣ್ಣಿಗೆಲ್ಲ ಏಟಾಗಿದೆ, ಆತನಿಗೆ ಸಹಾಯ ಮಾಡಿದ್ದಾರೆ. ಬಟ್ ಅದನ್ನ ಹೇಳ್ಕೊತಾ ಇಲ್ಲ ಅವನು. ನೀವು ಹೇಳ್ಕೊಳ್ಳಿ ಅಂದ್ರೆ, ಇಲ್ಲ ನಾವು ಹೇಳ್ಕೊಳಲ್ಲ, ಹೇಳ್ಕೊಂಡ್ರೆ ಅದು ಒಂಥರ ಬೇರೆ ತರ ಆಗುತ್ತೆ, ನಾನು ಹೇಳ್ಕೊಳಲ್ಲ. ಈ ತರ ಘಟನೆಗಳು ಎಷ್ಟೋ ನಡೆದಿದೆ. ಅದನ್ನ ಯಾರು ಬಂದು ಹೇಳ್ಕೊತಾ ಇಲ್ಲ, ಹೇಳ್ಕೋಬೇಡಿ ಅನ್ನೋದೇ ಅವ್ರ ಉದ್ದೇಶ. ಸೊ ಅದನ್ನೆಲ್ಲ ಗಮನಿಸಿದಾಗ ನಾನು ಫ್ಯಾನ್ ಆದೇ ಹೊರತು, ನಾನು ಚಿಕ್ಕದ್ರಿಂದ ಫ್ಯಾನ್. ಒಳ್ಳೆತನಕ್ಕೆ ನೀವು ಅಭಿಮಾನಿ ಆಗಿದ್ದೀರಾ. ಒಂದು ಬ್ರೇಕ್ನ ಸಮಯ. ಎಸ್ ಸ್ನೇಹಿತರೆ, ಗಮನಿಸ್ತಾ ಇದೀವಲ್ಲ, ದರ್ಶನ್ ಫ್ಯಾನ್ಸ್ ಅಂತ ಅಂದ್ರೆ ಕೆಲವೊಂದಿಷ್ಟು ಜನ ಅನ್ಎಜುಕೇಟೆಡ್ಗಳು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ನಾವು ಅನ್ಎಜುಕೇಟೆಡ್ಗಳಲ್ಲ, ಕೆಲವರು ಇದ್ದಾರೆ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಬಟ್ ಅವರೊಬ್ರು ಟೀಚರ್ ಇದ್ದಾರೆ, ನಾನು ಟೀಚರ್, ನಾನು ಅವರ ಅಭಿಮಾನಿ ಆಗಿದ್ದೀನಿ, ನಾನು ಹೆಂಗೆ ಅನ್ಎಜುಕೇಟೆಡ್ ಆಗ್ತೀನಿ? ಜೊತೆಗೆ ಬೆಳಗ್ಗೆ ಎದ್ರೆ ನಾನು ದರ್ಶನ್ ಅವ್ರ ಫೋಟೋ ನೋಡಿನೇ ಮುಂದೆ ಕೆಲಸಗಳನ್ನು ಮಾಡೋದು ಅಂತ ಹೇಳ್ತಾ ಇದ್ದಾರೆ.